ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನೀವು ನಂಬುವ ದೇವರ ಸಂದೇಶ ಏನಾಗಿದೆ. ಸಪೋಸ್ ನೀವು ನೋವಲ್ಲಿರಬಹುದು, ಯಾವುದೋ ಒಂದು ವಿಚಾರದಲ್ಲಿ ತುಂಬ ಗೊಂದಲದಲ್ಲಿರಬಹುದು, ನೀವು ತುಂಬಾ ದೇವ್ರ ಮೊರೆ ಹೋಗಿರಬಹುದು, ಅದರಿಂದ ಏನೂ ಕೂಡ ಆಗಿಲ್ಲ ಇನ್ನೂವರೆಗೂ ಕೂಡ, ನಮ್ಮ ಲೈಫಲ್ಲಿ ಯಾಕಿಷ್ಟು ಕಷ್ಟ ಅನ್ನೋದು, ಇಂಥ ಪ್ರಶ್ನೆಗಳಿಗೆಲ್ಲ ಇದರಲ್ಲಿ ಉತ್ತರ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಎಂದಿನಂತೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ಈ ಕಾರ್ಡ್ಗಳಲ್ಲಿ ನಮ್ಮ ಲೈಫ್ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ಇದು ಭಗವಂತನಿಗೂ ನಮಗೂ ಕೂಡ ಕನೆಕ್ಷನ್ ಇರುವಂಥ ಕಾರ್ಡ್. ನಮ್ಮಲ್ಲಿ ಕವಡೆ ಶಾಸ್ತ್ರ ಯಾವ ರೀತಿ ಇರುತ್ತೋ, ಯಾವ ರೀತಿ ಉತ್ತರಗಳು ತಿಳಿಯುತ್ತೋ, ಅದರಲ್ಲೂ ಏನಾದರೂ ಆಸ್ಟ್ರಾಲಜಿ ತಿಳ್ಕೊಂಡಿರೋರು ಟ್ಯಾರೋ ಕಾರ್ಡ್ನ ತೊಗೊಂಡು, ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಇರೋರು ಏನಾದರೂ ಟ್ಯಾರೋ ಕಾರ್ಡ್ ಮುಟ್ಟಿದ್ರು ಅಂತ ಹೇಳಿದ್ರೆ, ಆ ಎನರ್ಜಿ ಜೊತೆಗೆ ಅವರ ಲೈಫ್ ಫ್ಯೂಚರ್ ಕೂಡ ಏನಾಗುತ್ತೆ ಅನ್ನೋದು ಕಂಡುಹಿಡಿಬೋದು. ಸೊ ಅದೇ ರೀತಿಯಲ್ಲಿ ನಾನು ಕೂಡ ನ್ಯೂಮರಾಲಜಿಸ್ಟ್ ಆಗಿರೋದ್ರಿಂದ ಈ ಟ್ಯಾರೋ ರೀಡಿಂಗಲ್ಲಿ ಆ ದೇವರ ಸಂದೇಶ ಯಾಕೆ ಅಷ್ಟು ಡಾರ್ಕಾಗಿ ಕ್ಲೀನಾಗಿ ಬರುತ್ತೆ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ದೇವರ ಸಂದೇಶ ಅಂತ ತೆಗೆದಾಗ ನಿಮ್ಮ ಎನರ್ಜಿ ಮತ್ತು ಭಗವಂತನ ಎನರ್ಜಿ ಯಾವ ರೀತಿ ನಿಮ್ಮ ಲೈಫ್ನಲ್ಲಿ ನಡೀತಾ ಇದೆ ಅನ್ನೋದು ಕಂಡುಹಿಡಿಬೋದು. ಸೊ ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂಥ ದೇವರು, ಅದು ಯಾರಾದರೂ ಆಗಿರ್ಬೋದು, ಶಿವ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಸರಸ್ವತಿ ಆಗಿರ್ಬೋದು, ಕೊಲ್ಲೂರು ಮೂಕಾಂಬಿಕೆ, ಚಾಮುಂಡೇಶ್ವರಿ, ಚೌಡೇಶ್ವರಿ, ಯಾರಾದರೂ ಆಗಿರ್ಬೋದು, ವಿಷ್ಣು ಆಗಿರಬಹುದು, ಓಕೆ, ಗಣಪತಿ ಆಗಿರಬಹುದು, ಅಯ್ಯಪ್ಪ ಆಗಿರಬಹುದು, ಹನುಮ ಆಗಿರಬಹುದು, ಯಾರೇ ಆಗಿರ್ಬೋದು. ಓಕೆ, ನೀವು ಯಾವ ದೈವನ ತುಂಬಾ ನಂಬ್ತೀರಿ, ಆರಾಧಿಸ್ತೀರಿ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಆ ದೇವರ ಹೆಸರನ್ನ ಬರೀರಿ. ಯಾಕೆ ದೇವ್ರ ಸಂದೇಶ ಬಂದಾಗ ದೇವ್ರ ಹೆಸರನ್ನ ಬರೀರಿ ಅಂತ ಹೇಳ್ತೀನಿ ಅಂದರೆ, ಹಲವಾರು ದೇವ್ರುಗಳ ಹೆಸರನ್ನ ಅಟ್ ಎ ಟೈಮ್ ನಾನು ನನ್ನ ಕಮೆಂಟ್ ಬಾಕ್ಸಲ್ಲಿ ನೋಡಿದಾಗ ನಾನೇ ಒಂದು ಕಾಲಮ್ನಲ್ಲಿ ಅಷ್ಟು ದೇವ್ರ ಹೆಸರು ನನ್ನ ಬುಕ್ಕಲ್ಲಿ ಇದೆಯೇನೋ ಅನಿಸ್ಬಿಡುತ್ತೆ. ಖಂಡಿತವಾಗ್ಲೂ ನೀವು ಯಾವ ದೇವ್ರ ಹೆಸರು ಹೇಳ್ಕೊಂಡು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಅದನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾವ ಸ್ಟೋನ್ ನೀವು ನಂಬಿರುವಂತಹ ದೇವ್ರನ್ನ ನೆನೆಸ್ಕೊಂಡಿದ್ದು ಕೂಡಲೇ ಯಾವ ಸ್ಟೋನ್ ಇರುವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ಟಕ್ಕಂತ ಹತ್ರ ಆಗ್ತಾ ಇದೆ, ದಯವಿಟ್ಟು ಆ ಒಂದು ಸ್ಟೋನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಗೊಂದಲ ಬೇಡ. ಬೇಕಿದ್ರೆ ಈ ವಿಡಿಯೋ ಪಾಸ್ ಮಾಡಿ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ನಂಬಿದಂಥ ದೇವರು ನಿಮಗೆ ಏನು ಸಂದೇಶ ಕೊಡ್ತಾ ಇದೆ, ನೀವು ಯಾವ ರೀತಿ ಇದ್ದೀರಿ, ನಿಮ್ಮ ಮನಸ್ಥಿತಿ ಯಾವ ರೀತಿ ಆಗುತ್ತೆ, ಮುಂದೆ ಯಾವ ರೀತಿ ಎನರ್ಜಿಗಳು ನಿಮ್ಮನ್ನು ಹಾಳು ಮಾಡೋದಕ್ಕೆ ಬರುತ್ತೆ ಅನ್ನುವ ಎಚ್ಚರನೂ ಕೊಡುತ್ತೆ, ಅಥವಾ ಒಳ್ಳೆತನೂ ಯಾವ್ದು ಬರ್ತಾ ಇದೆ ಅಂತನೋ ಎಚ್ಚರಿಕೆ ಇದು ಕೊಟ್ಟಿರುತ್ತೆ ಅಂತ ಹೇಳ್ಬೋದು. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಂತೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ. ನೀವು ನಂಬುವ ದೇವರ ಸಂದೇಶ ನಿಮ್ಮ ಲೈಫ್ನಲ್ಲಿ ಏನಾಗಿದೆ, ಮುಂದೆ ಬರುವ ದಿನಗಳಲ್ಲಿ ಏನೆಲ್ಲ ಒಳ್ಳೆಯ ಸುದ್ದಿ ತರೋದಿದೆ, ಯಾವ ವಿಚಾರ ನಿಮಗೆ ಬರೋದಿದೆ, ನಿಮ್ಮ ಎನರ್ಜಿ ಹೇಗಿದೆ, ಓಕೆ, ಈ ವಿಚಾರವಾಗಿ ಒಂದಷ್ಟು ರೀಡಿಂಗ್ನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಪಾಸ್ ಮಾಡಿ ಬೇಕಾದರೆ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಒಂದು 10 ನಿಮಿಷ ಯೋಚನೆ ಮಾಡಿ ನೋಡಿ. ಓಕೆ, 3 ಆಫ್ ವಾಂಡ್ಸ್ ಬರ್ತಾ ಇದೆ, 10 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ನೀವು ಯಾವುದಾದ್ರೂ ಒಂದು ಕೆಲಸ ಏನಾದರೂ ಎದುರು ನೋಡ್ತಾ ಇದ್ರೆ, ನೀವು ಇಂಟರ್ವ್ಯೂ ಮಾಡಿದರೆ ಕೆಲಸದ ವಿಚಾರವಾಗಿ ನೋಡ್ತಿದ್ರೆ, ನಿಮ್ಮ ಮಕ್ಕಳ ಕೆಲಸದ ವಿಚಾರವಾಗಿ ನೋಡ್ತಾ ಇದ್ರೆ, ನಿಮ್ಮ ಗಂಡನ ಕೆಲಸದ ವಿಚಾರವಾಗಿ ನೋಡ್ತಾ ಇದ್ರೆ, ಪ್ರಮೋಷನ್ ವಿಚಾರವಾಗಿ ನೋಡ್ತಾ ಇದ್ರೆ, ಇದಕ್ಕೆಲ್ಲ ಏನು ಗೊತ್ತಾ, ಒಂದು ಸರಿಯಾದ ಸಮಯ ಇದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಮನೆಯಲ್ಲಿರೋ ವ್ಯಕ್ತಿಗಳ ಬಗ್ಗೆ ನೀವೇನಾದರೂ ಈ ರೀಡಿಂಗ್ ಕೆಲಸದ ವಿಚಾರವಾಗಿ ನೋಡ್ತಾ ಇದ್ರೆ, ಕೆಲಸಕ್ಕೆ ಹೋಗೋರು ಯಾರಾದರೂ ನಿಮ್ಮ ಮನೆಯಲ್ಲಿದ್ದರೆ, ಏನೋ ಒಂದು ಕಿರಿಕಿರಿ ನಡೀತಾ ಇದೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಆ ಕಿರಿಕಿರಿ ನಿಂತು ಸರಿಯಾದ ದಾರಿಯಲ್ಲಿ ಅದು ಹೋಗ್ತಾ ಇದೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿ ನೀವು ನಂಬುವ ದೈವ ಏನಿದೆ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆ. ಏಕೆಂದ್ರೆ ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದೊಂದು 3 ಯಾವಾಗಲೂ ಒಂದು ಮಂಗಳಕ್ಕೆ ಕನೆಕ್ಟ್ ಆಗಿರುತ್ತೆ, ಸ್ಪಿರಿಚುವಲ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ನೀವು ಎಲ್ಲ ರೀತಿಯಲ್ಲೂ ಕೂಡ ನೋವನ್ನು ಅನುಭವಿಸಿದಿರಿ. ಎಲ್ಲನೂ ಕೂಡ ಎಂಡ್ ಅನ್ನುವ ಲೆಕ್ಕಕ್ಕೆ ಬರ್ತಾ ಇದೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಅವಮಾನಗಳು ಎದುರಿಸಿರಬಹುದು, ಹಾಗೆ ತುಂಬ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರ್ಬೋದು, ಏನೇ ಇರ್ಬೋದು. ಇನ್ನು ಮುಂದೆ ಆ ಹಣದ ಅವಕಾಶ ಏನಿದೆಯಲ್ಲ
ಒಂದು ಹೊಸ ರೀತಿಯಲ್ಲಿ ನೀವು ಆಲ್ರೆಡಿ ನಿಮಗೆ ಪಾಠನ ಕಲ್ತಿದ್ದೀರಿ. ನಿಮ್ಮ ಈ ಹಿಂದೆ ಆಗಿರುವಂತಹ ವಿಚಾರಗಳಲ್ಲಿ ನೀವು ಪಾಠ ಕಲ್ತಿದ್ದೀರಿ. ಹಣಕಾಸಿನ ವಿಚಾರದಲ್ಲಿ ಏನೇ ಈಗ ತೊಂದರೆ ನೀವು ಅನುಭವಿಸಿದ್ರು ಕೂಡ ಆ ಬ್ಲಾಕೇಜ್ ಓಪನ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆಯೇ ನೀವು ಅಂದುಕೊಂಡಂತಹ ಕೆಲಸ ಸಾಧನೆ ಕೂಡ ಮಾಡ್ತೀರಿ. ಹಾಗೆ ನೀವು ಏನಾದರೂ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ, ಹಾಗೆ ಏನಾದರೂ ತಗೊಳ್ಬೇಕು ಅನ್ನುವ ಮೆಟೀರಿಯಲ್ ಥಿಂಗ್ಸ್ಗಳನ್ನು ಆಸೆ ಪಟ್ಟಿದ್ರೆ ಅದು ಕೂಡ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಒದಗಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಇದು ಸ್ಟಾರ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಇನ್ನು ಮುಂದೆ ಒಳ್ಳೆಯ ಅವಕಾಶಗಳು ಬರುತ್ತೆ. ಅದರಲ್ಲೂ ಈ 3 ತಿಂಗಳಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದಂತೆ ಈ 3 ತಿಂಗಳಲ್ಲಿ ಏನಿದೆಯಲ್ವಾ, ನೀವು ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ಏಳಿಗೆಯ ಸಮಯನ ನೀವು ಕಳಿತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಏನು ನೀವು ಇಷ್ಟು ದಿನ ಸ್ಟ್ರಕ್ ಆಗಿ ಕೂತ್ಕೊಂಡಿದ್ರಿ, ಎಲ್ಲ ಬ್ಲ್ಯಾಂಕ್ ಆಗಿದೆ, ನನ್ನ ಕೈಯಲ್ಲಿ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ, ನನ್ನ ಲೈಫೇ ಮುಗೀತು ಅನ್ನೋರಿಗೆ ಒಳ್ಳೆಯ ಆಪರ್ಚುನಿಟಿ ಬರ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಒಳ್ಳೊಳ್ಳೆ ಅವಕಾಶಗಳು, ಒಳ್ಳೊಳ್ಳೆ ಐಡಿಯಾಸ್ಗಳು ನಿಮ್ಮ ಮೈಂಡ್ಗೆ ಬರುವಂಥದ್ದಿದೆ. ಒಳ್ಳೆಯ ದಾರಿ ನಿಮಗೆ ತೋರಿಸ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಏನಾದರೂ ಹೊಸ ಮದುವೆ ವಿಚಾರವಾಗಿ ನೀವು ನೋಡಬೇಕು ಅಂದ್ಕೊಂಡಿದ್ರೆ, ಹಾಗೆ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಿ ಇರುತ್ತಾ ಅಂತ ನೀವೇನಾದರೂ ಡೌಟ್ನಲ್ಲಿ ನಿಮ್ಮ ಸಂಬಂಧಗಳ ವಿಚಾರದಲ್ಲಿದ್ದರೆ ಅದು ಕೂಡ ಇನ್ನಷ್ಟು ಬಾಂಡಿಂಗ್ ಹೆಚ್ಚಾಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇನ್ನು ಮುಂದೆ ನೀವು ಎಷ್ಟು ನಿಂತ ನೀರಿನ ರೀತಿ ನಿಮ್ಮ ಕೆಲಸಗಳಾಗ್ತಾ ಇತ್ತು, ವ್ಯವಹಾರಗಳಿತ್ತು, ಏನೂ ಮೈಂಡ್ಗೆ ತೋಚ್ತಾ ಇರಲಿಲ್ಲ, ಅದಾಗದೇ ಅವಕಾಶಗಳು ಬರ್ತಾ ಇರೋದ್ರಿಂದ ನೀವು ಒಂದಷ್ಟು ಆ ಐಡಿಯಾದಲ್ಲಿ ಇನ್ನು ಮುಂದೆ ಈ ಹಿಂದೆ ಮಾಡಿರುವಂತಹ ತಪ್ಪುಗಳನ್ನು ಇನ್ನು ಮುಂದೆ ನಾವು ಮಾಡಬಾರ್ದು ಅನ್ನುವ ಅರಿವು ನಿಮಗೆ ಬರುತ್ತೆ. ಹಾಗೆ ಸಂಬಂಧಗಳಲ್ಲೂ ಕೂಡ ಎಚ್ಚರಿಕೆಯನ್ನು ನೀವು ಕಲ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವರ ಲೈಫಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇರೋದ್ರಿಂದ ನೀವು ಈ ಹಿಂದೆ ಅನುಭವಿಸಿರುವಂತಹ ಕೆಟ್ಟ ಅನುಭವ ಏನಿದೆಯಲ್ಲ, ಆ ಅನುಭವನ ತಕ್ಕಂತೆ ನೀವು ಇನ್ನು ಮುಂದೆ ನನ್ನ ಲೈಫ್ನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನುವ ಐಡಿಯಾದಲ್ಲಿ ಒಂದಷ್ಟು ಮುಂದೆ ಹೋಗ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಫ್ಯಾಮಿಲಿಯಲ್ಲಾಗಿರಬಹುದು, ನಿಮ್ಮ ಲೈಫಲ್ಲಿ ಮೇನ್ ವ್ಯಕ್ತಿ ನೀವಾಗಿದ್ದೀರಿ. ನಿಮ್ಮಿಂದ ಒಂದಷ್ಟು ಒಳ್ಳೆಯದು ನಿಮ್ಮ ಮನೆಗಳಿಗೆ ಆಗುವಂಥದ್ದಾಗಿರುತ್ತೆ. ಹಾಗೆ ಈ ಹಿಂದೆ ನೀವು ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತ ಏನಾದರೂ ಕುಸಿದು ಬಿದ್ದಿದ್ರೆ ಇನ್ನು ಮುಂದೆ ಒಳ್ಳೆಯ ಯೋಚನೆ, ಒಳ್ಳೆಯ ವಿಚಾರಗಳು ನಿಮ್ಮ ಲೈಫಲ್ಲಿ ಬರ್ತಾ ಇರೋದ್ರಿಂದ, ಹಾಗೆ ನಿಮ್ಮ ಕೆಲವ್ರ ಲೈಫಲ್ಲಿ ಕೆಲವ್ರ ಜಾತಕದಲ್ಲೂ ಕೂಡ ಒಂದಷ್ಟು ಒಳ್ಳೆಯ ಸಮಯ ಈ ಯುಗಾದಿ ಕಳೆದ ನಂತರ ಆಗಿರೋದ್ರಿಂದ ನೀವು ಒಂದಷ್ಟು ನಿಮ್ಮ ಯೋಚನೆಗಳು ಕೂಡ ಪಾಸಿಟಿವ್ ಆಗಿ ಬದಲಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲಸ ನೋಡ್ತಾ ಇರೋರ್ಗೂ ಕೂಡ ಕೆಲಸನೂ ಸಿಗುವಂಥ ಸಾಧ್ಯತೆ ಇದೆ. ಕೆಲಸದಲ್ಲಿ ಏನಾದರೂ ಇನ್ನೂ ಮುಂದೆ ಬರುವಂಥ ಅಂದರೆ ಪ್ರಮೋಷನ್ ಲೆಕ್ಕಕ್ಕೆ ಏನಾದರೂ ನೀವು ನೋಡ್ತಾ ಇದ್ರೆ ಅದು ಕೂಡ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ದಿ ಎಂಪ್ರೆಸ್ ಬರ್ತಾ ಇದೆ. ನನ್ನ ರೀಡಿಂಗಲ್ಲಿ ಯಾವಾಗಲೂ ಎಂಪ್ರೆಸ್ ಬಂದರೆ ನಾನು ಅದ್ಭುತ ಅಂತಲೇ ಹೇಳೋದು. ಯಾಕೆಂದರೆ ನೀವೀಗ ಆಲ್ರೆಡಿ ಏನೆಲ್ಲ ನೋವು ಅನುಭವಿಸ್ಬೇಕು ಈ ಪ್ರೀವಿಯಸ್ ಲೈಫಲ್ಲಿ ನೀವು ಅನುಭವಿಸ್ತಾ ಇದ್ದೀರಿ. ಈ ಒಂದು ಸಮಯ ಏನಿದೆಯಲ್ಲ ನಿಮ್ಮ ಲೈಫ್ನಲ್ಲಿ ಒಂದು ಒಳ್ಳೆಯ ಪಾಠನ ಹೇಳ್ಕೊಟ್ಟಿರುವಂತಹ ಸಮಯ. ಸರಿಯಾದ ನಿರ್ಧಾರ ತಗೊಳ್ತಾ ಇದ್ದೀರಿ, ಸರಿಯಾಗಿ ನೀವು ನಡಿಬೇಕು ಅನ್ನುವ ಟೈಮ್ ಟೇಬಲ್ ಕೂಡ ನಿಮ್ಮ ಲೈಫಲ್ಲಿ, ಅಂದರೆ ನಿಮ್ಗೆ ಆಲ್ರೆಡಿ ಈಗ ಯುಗಾದಿ ಕಳೆದ ನಂತರ ಒಳ್ಳೆಯ ಕೆಲವ್ರ ಲೈಫಲ್ಲಿ ಗುರುದಶೆ ಇದೆ, ಕೆಲವ್ರ ಲೈಫಲ್ಲಿ ಮಂಗಳ ದಶಾಭುಕ್ತಿ ಏನಾದರೂ ನಡೀತಾ ಇದ್ರೆ ಒಳ್ಳೊಳ್ಳೆ ಐಡಿಯಾ ಬರುವಂಥದ್ದು, ಒಳ್ಳೊಳ್ಳೆ ಅವಕಾಶ ಒದಗಿ ಬರುವಂಥದ್ದು, ಆ್ಯಕ್ಟಿವ್ ಆಗಿರುವಂಥದ್ದು. ಮಂಗಳ ಆ್ಯಕ್ಟಿವ್ ಆದಾಗ ನಿಮ್ಮ ಬಗ್ಗೆ ನೀವೇ ಕೇರ್ ಮಾಡ್ಕೊಳ್ಳುವಂಥದ್ದು, ಒಂದಷ್ಟು ಎಕ್ಸಸೈಸ್ ಮಾಡುವಂಥದ್ದು, ಒಂದಷ್ಟು ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯ, ನಿಮ್ಮ ಬಗ್ಗೆ ನೀವೇ ಕಾನ್ಸಂಟ್ರೇಷನ್ ಮಾಡ್ಕೊಳ್ಳುವಂಥದ್ದು, ನಿಮ್ಮ ಫೇಸ್ ಬಗ್ಗೆ, ನಿಮ್ಮ ಬಗ್ಗೆ, ನಿಮ್ಮ ಮೆಂಟಲ್ ಹೆಲ್ತ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆ ನೀವು ತುಂಬ ಕಾನ್ಸಂಟ್ರೇಷನ್ ಮಾಡ್ಕೊಳ್ತಾ ಇರೋದ್ರಿಂದ ಈ ಹಿಂದೆ ಕೆಲವು ಸಮಯ ಕೆಲವ್ರ ಲೈಫಲ್ಲಿ ಒಂದಷ್ಟು ಗೋಜಾಗಿ ಇದ್ದಂಥ ಟೈಮ್ನಲ್ಲಿ ಏನಾಗ್ತಾ ಇದೆ, ಈಗ ನೀವು ಒಳ್ಳೆಯ ನಿಮ್ಮ ಮೈಂಡ್ನಲ್ಲಿ ಒಳ್ಳೊಳ್ಳೆ ಐಡಿಯಾಸ್ ಬರ್ತಾ ಇರೋದ್ರಿಂದ ಇನ್ನು ಮುಂದೆ ನೀವು ಮುಟ್ಟಿದ್ದೆಲ್ಲ ಚಿನ್ನದ ರೀತಿಯಲ್ಲಿ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಇನ್ನು 3 ತಿಂಗಳಲ್ಲಿ ಎಂಪ್ರೆಸ್ ಬರೋದು 3rd ಕಾರ್ಡ್. ಓಕೆ, ಎಂಪ್ರೆಸ್ ಬಂದಿದೆ. ಓಕೆ, ನನಗಿಲ್ಲಿ ತುಂಬ ಚೆನ್ನಾಗಿ ಅರ್ಥ ಆಗ್ತದೆ.
ನೀವು ತುಂಬಾ ನಿಮ್ಮ ಬಗ್ಗೆ ಆಗಿರ್ಬೋದು, ಈ ಹಿಂದೆ ನೀವೇನು ಕಾನ್ಸಂಟ್ರೇಷನ್ ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ಕೊಂಡಿರಲಿಲ್ಲ, ಇನ್ನು ಮುಂದೆ ನೀವು ಮಾಡ್ಕೊಂಡು ಹೋಗ್ತೀರಿ. ಕೆಲವರು ಜಿಮ್ಮಿಗೆ ಸೇರಬೇಕು ಅಂತ ಎಷ್ಟೋ ಸಲ ಅಂದ್ಕೊಳ್ತಾ ಇದ್ರೆ ಜಿಮ್ಮಿಗೆ ಹೋಗೋಕ್ಕಾಗ್ತಿರಲ್ಲ. ಕೆಲವರು ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂದ್ಕೊಂಡಿದ್ರೆ ಅದು ಆಗ್ತಾರಲ್ಲ. ಇನ್ನು ಮುಂದೆ ನಿಮ್ಮನ್ನ ಅದೇ ಬಡ್ದು ಎಬ್ಬರಿಸತ್ತೆ ಅಂತ ಹೇಳ್ಬೋದು. ಅದೇ ಕೆಲವರು ನನಗನ್ಸುತ್ತೆ, ಇಲ್ಲಿ ಕೆಲವರು ಯಾರಾದರೂ ಬ್ಲ್ಯಾಕ್ ಟರ್ಮಲಿನ್ ಏನಾದರೂ ಹಾಕ್ಕೊಂಡಿರೋರು, ನಮ್ಮ ಹತ್ರ ಎಲ್ಲ ಬ್ಲ್ಯಾಕ್ ಟರ್ಮಲಿನ್ ಈ ಬ್ಲ್ಯಾಕ್ ಟರ್ಮಲಿನ್ ಏನಿದೆ, ಶನಿ ಮತ್ತು ಮಂಗಳಕ್ಕೆ ತುಂಬಾ ಅಧಿಪತಿಯಾದಂಥ ಸ್ಟೋನ್ ಇದು. ನಮ್ಮ ಹತ್ರ ಸಿಗೋ ಸ್ಟೋನ್ ಎಲ್ಲ ಏನಿದೆ ಯಾವುದೇ ಕಾರಣಕ್ಕೂ ಗ್ಲಾಸ್ ಮಿಕ್ಸ್ ಆಗಿ ಬರುವಂಥದ್ದು ಆ ಥರದ್ದು ಯಾವುದೂ ಇಲ್ಲ. ಇದು ಒಂದು ಸರ್ಟಿಫೈಡ್. ನೀವು ಹಾಕ್ಕೊಂಡಿರುವ ಬ್ಲ್ಯಾಕ್ ಟರ್ಮಲಿನ್ ಎಲ್ಲಿ ಬೇಕಾದರೂ ತೋರಿಸಿ, ಇದು ಪ್ಯೂರ್ ಟರ್ಮಲಿನ್. ಅದಕ್ಕೋಸ್ಕರನೇ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಅಂತ ಹೇಳ್ಬೋದು. ಇದನ್ನ ಧರಿಸ್ಕೊಂಡಿರೋರ್ಗೂ ಕೂಡ ಆಕ್ಟಿವ್. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಂತು ನೀರಾಗಿ ಕೂರೋದಕ್ಕೆ ಬಿಡೋದಿಲ್ಲ. ಮೈಂಡ್ನ ಪಾಸಿಟಿವ್ ಆಗಿ ಇಡೋದಕ್ಕೆ ಶುರು ಮಾಡುತ್ತೆ. ನಮ್ಗೆ ಯಾರಾದ್ರೂ ನೆಗೆಟಿವ್ ಬಯಸೋರ್ನು ಕೂಡ ನಮ್ಮಿಂದ ದೂರ ಮಾಡಿಬಿಡುತ್ತೆ. ನಮ್ಮ ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಇದು ಮುಂದೆ ಕರ್ಕೊಂಡು ಹೋಗ್ತಾರೆ. ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನಾನು ಯಾವಾಗಲೂ ಧರಿಸಿರ್ತೀನಿ ಬ್ಲ್ಯಾಕ್ ಟರ್ಮಲಿನ್. ನನಗೆ ಬೇಕೇ ಬೇಕು. ಯಾಕೆಂದರೆ ನಾವು ಆ್ಯಕ್ಟಿವ್ ಆಗಿರ್ಬೇಕಂದ್ರೆ ಬ್ಲ್ಯಾಕ್ ಟರ್ಮಲಿನ್ ನಾವು ಯಾವಾಗಲೂ ಹಾಕ್ಕೊಂಡಿರ್ಬೇಕು. ಯಾಕೆಂದರೆ ಇದು ಭೂಮಿಯಿಂದ ಬರುವಂತಹ ಪಾಸಿಟಿವ್ ಎನರ್ಜಿನ ಹೀರ್ಕೊಂಡ್ಬಿಡುತ್ತೆ, ಬೇಗ ಹೀರ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರೋರು ಏನು ಇದೆಯಲ್ಲ, ಎಲ್ಲ ಕೆಲಸಗಳಲ್ಲೂ ಜಯಾನ ಸಾಧಿಸ್ತೀರಿ ಅಂತ ಹೇಳ್ಬೋದು. ಇಲ್ಲಿ ಕೆಲವ್ರ ಲೈಫಲ್ಲಿ ಮುಟ್ಟಿದ್ದೆಲ್ಲ ಚಿನ್ನದ ರೀತಿ ಕೂಡ ಆಗೋದಕ್ಕೆ ಶುರು ಆಗ್ತಾ ಇದೆ. ನಿಮ್ಮ ಬಗ್ಗೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ರೆ, ಹಾಗೆ ನಿಮ್ಮ ಲೈಫ್ ಪಾರ್ಟ್ನರ್ನ ಯಾವ ರೀತಿ ನಾನು ನನ್ನ ಲೈಫ್ನ ತಗೊಂಡು ಹೋಗಬೇಕು, ಯಾವ ರೀತಿ ನನ್ನ ಸಂಸಾರನ ಮುಂದೆ ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ನನ್ನ ಲೈಫಲ್ಲಿ ನಾನು ಒಂದು ಟೈಮ್ ಟೇಬಲ್ ಹಾಕೊಳ್ಬೇಕು ಅನ್ನುವ ಐಡಿಯಾಸ್ ಕೂಡ ಈ ಯುಗಾದಿ ಕಳೆದ ನಂತರ ನೀವು ಬಹಳಷ್ಟು ಚೇಂಜ್ ಆಗಿದ್ರಿ. ಮುಂದೆ ಮುಟ್ಟಿದ್ದೆಲ್ಲ ಚಿನ್ನ. ಯಾರೆಲ್ಲ ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಮುಂದೆ ಮುಟ್ಟಿದ್ದೆಲ್ಲ ಚಿನ್ನನೇ ಅಂತಾನೆ ಹೇಳ್ಬೋದು. ಸೊ ಇದು ಯಾರೆಲ್ಲ ಮೊದಲನೆಯ ಕಾರ್ಡ್ ರೀಡಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ನೀವು ನಂಬುವ ದೇವರಿಂದ ಏನ್ ಸಂದೇಶ ಬರ್ತಾ ಇದೆ ನೋಡೋಣ. ಫರ್ಗಿವ್ನೆಸ್ ಬರ್ತಾ ಇದೆ. ಅಂದ್ರೆ ಏನಾದ್ರೂ ನೀವು ಮನಸ್ಸಿನಲ್ಲಿ ಏನಾದ್ರೂ ಇಟ್ಕೊಂಡಿದ್ದಾಗಿರಬಹುದು, ಏನಾದ್ರೂ ಅದನ್ನೇ ಇಟ್ಕೊಂಡು ಕೊರಗುವಂಥದ್ದು, ಯಾವುದೋ ಒಂದು ಪಾಸ್ಟ್ ವಿಚಾರನ ಇಟ್ಕೊಂಡು ಕೊರಗುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಂಡಿದ್ರೆ ದಯವಿಟ್ಟು ಫರ್ಗಿವ್ ಮಾಡಿಬಿಡಿ, ಬಿಟ್ಟು ಹಾಕಿ ಮುಂದಕ್ಕೆ ಹೋಗಿ. ಯಾಕೆಂದ್ರೆ ನಿಮ್ಮ ಲೈಫಲ್ಲಿ ಈ ಹಿಂದೆ ನಡೆದಿರುವಂತಹ ಘಟನೆಗಳನ್ನ ತೆಗೆದುಕೊಂಡು ನೀವೇನು ಮಾಡಬೇಕಾದಿಲ್ಲ. ಅದಿನ್ನೂ ನಿಮ್ಮ ಮನಸ್ಸನ್ನ ನೋವು ಮಾಡುತ್ತೆ, ಬಿಟ್ರೆ ನಿಮ್ಮನ್ನ ನೆಮ್ಮದಿಯಾಗಂತೂ ಇಡೋದಕ್ಕೆ ಬಿಡಲ್ಲ ಅದು. ಸೊ ಹಾಗಾಗಿ ಏನಿದೆಯಲ್ವಾ, ಈ ಹಳೆ ವಿಚಾರಗಳನ್ನ ತಲೆಯಿಂದ ತೆಗೆದು ಹಾಕಿ ಮುಂದೆ ಹೋಗೋದು ಉತ್ತಮ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಹಾಗೆ ನೀವು ನಂಬಿರುವ ದೈವ ಕೂಡ ಇದೇ ಹೇಳ್ತಾ ಇದೆ, ಸಿ ಫರ್ಗಿವ್ನೆಸ್. ಓಕೆ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನೀವು ನಂಬುವ ದೇವರ ಸಂದೇಶ ಏನಾಗಿದೆ, ನಿಮ್ಮ ಲೈಫ್ ಹೇಗಿದೆ ಅಂತ ಹೇಳಿ ನಿಮ್ಮ ದೇವರು, ನೀವು ನಂಬಿರುವಂತಹ ದೇವರು ಹೇಳ್ತಾ ಇದೆ. ಯಾವ ವಿಚಾರಲ್ಲಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ. ಏನಾದರೂ ನೀವು ನಂಬಿರುವ ದೈವ ಅಯ್ಯೋ ಮಾತಾಡ್ತಾ ಇಲ್ಲ, ನನಗೆ ಹೇಗೆ ಗೊತ್ತಾಗ್ತಾ ಇಲ್ಲ, ಆ ಥರ ಏನಾದರೂ ನೀವು ಅನ್ಕೊಂಡಿದ್ರೆ, ಓಕೆ, ಪ್ರೆಸೆಂಟ್ ಎನರ್ಜಿ ನಿಮ್ಮದು ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಿ ದಯವಿಟ್ಟು ಅವರ ಹೇಗಿದೆ ಅಂತ ಹೇಳಿದ್ರೆ, ಪ್ರೆಸೆಂಟ್ ತುಂಬಾ ಬ್ಲ್ಯಾಂಕ್ ಆಗಿದ್ದೀರಿ ಅಂತ ಹೇಳಬಹುದು. ನಿಮಗೆ ಬಹುಶಃ ಕೆಲವರಿಂದ ತುಂಬಾ ನೆಗೆಟಿವ್ ಎನರ್ಜಿ ಪಾಸ್ ಮಾಡುವಂಥದ್ದು, ಹಾಗೆ ಕೆಲವು ಕೆಟ್ಟ ಜಾಗಗಳಿಗೆ ಹೋಗಿ ಬರುವಂಥದ್ದು. ಅಂದರೆ ಏನಾದರೂ ಮಾಡಿ ಹಾಕಿರ್ತಾರೆ ಅಥವಾ ದೃಷ್ಟಿ ತೆಗೆದು ಹಾಕಿರ್ತಾರೆ ಅಂತ ಜಾಗಗಳಿಗೆ ಹೋಗಿ ಬರುವಂಥದ್ದಾಗಿರ್ಬೋದು. ಕೆಲವರು ಇಲ್ಲಿ ಆರೋಗ್ಯದ ಸಮಸ್ಯೆಯಲ್ಲೂ ಕೂಡ ತುಂಬಾ ಇದಾಗಿದ್ರಿ. ನಾನು ಹಾಸ್ಪಿಟಲ್ಗೆ ಹೋದರೆ ಏನೂ ನನಗೆ ಗೊತ್ತಾಗ್ತಾನೆ ಇಲ್ಲ, ಏನೂ ಹೇಳೋದೇ ಇಲ್ಲ, ಬಟ್ ನಂಗೆ ಅದೊಂಥರ ಮನಸ್ಸಿನಲ್ಲಿ ಸುಸ್ತು ಅನ್ನೋದಿರುತ್ತೆ, ದೇಹಕ್ಕೆ ಭಾರ ಅನಿಸೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ ಕೂಡ, ನೀವು ತಲೆ ಸ್ನಾನ ಅಲ್ಲ ದಯವಿಟ್ಟು, ಮತ್ತು ತಲೆ ಸ್ನಾನ ಮಾಡಿ ತಲೆ ಕೂದಲೆಲ್ಲ ಉದುರುತ್ತು ಅಂತ ಹೇಳಬೇಡಿ. ಮೈಗೆ ಸ್ನಾನ ಮಾಡುವಾಗ ನಿಮ್ಮ ಬಾತ್ ಟಬ್ಗೆ 3 ಹಿಡಿ ಕಲ್ಲು ಉಪ್ಪು ಹಾಕಿ ಸ್ನಾನ ಮಾಡಿ. ಈ ರೀತಿ ಮೈ ಕೈ ನೋವಾಗುವಂಥದ್ದು, ದೃಷ್ಟಿ ಆಗುವಂಥದ್ದು, ಮೈ ಭಾರ ಅನಿಸುವಂಥದ್ದು, ಇದೆಲ್ಲ ನಿಮಗೆ ಒಂದಷ್ಟು ಕಂಟ್ರೋಲಿಗೆ ಬರುವಂಥದ್ದಾಗತ್ತೆ. ಬ್ಲ್ಯಾಕ್ ಟರ್ಮಲಿನ್ ತೊಗೊಂಡಿದ್ರೆ ಓಕೆ, ಆಬ್ವಿಯಸ್ಲಿ ಬ್ಲ್ಯಾಕ್ ಟರ್ಮಲಿನಲ್ಲಿ ನಾವೇ ಹೀಲ್ ಮಾಡಿರ್ತೀವಿ, ಅದು ನಿಮಗೆ ಕಂಟ್ರೋಲಲ್ಲಿ ಇಟ್ಕೊಂಡಿರುತ್ತೆ. ಈ ನೆಗೆಟಿವ್ ಎನರ್ಜಿಯಿಂದ ಒಂದಷ್ಟು ಕಂಟ್ರೋಲ್ಗೆ ನಿಮ್ಮನ್ನು ತಗೊಂಡಿರುತ್ತೆ ಅಂತ ಹೇಳ್ಬೋದು. ಇನ್ನು ಮಿಕ್ಕಿದ ಕೆಲವು ನೀವು ರೆಮಿಡೀಸ್ಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಲೈಫಲ್ಲಿ
ಕೆಲವೊಂದು ವಿಚಾರಗಳಲ್ಲಿ ಮರೆತು ಹೋಗೋದಕ್ಕೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಎಲ್ಲನೂ ನಿಮಗೆ ಸಿಗಬೇಕಾಗಿತ್ತು. ಈ ಹಿಂದೆ ನಡೆದಂಥ ಟೈಮ್ನಲ್ಲಿ ಏನಿದೆ ಅಲ್ಲ, ಒಳ್ಳೆ ಕೆಲಸಗಳಾಗಬೇಕಾಗಿತ್ತು, ನೀವು ಅಂದ್ಕೊಂಡಿದ್ದ ವಿಚಾರಗಳಾಗಬೇಕಾಗಿತ್ತು, ನೀವು ಇಷ್ಟಪಟ್ಟಿದ್ದು ನಿಮಗೆ ಸಿಗಬೇಕಾಗಿತ್ತು. ಆ ಸಿಗದೇ ಇರುವ ರೀತಿಯಲ್ಲೂ ಕೂಡ ಬೇರೆ ಕೆಟ್ಟ ಜನಗಳು ನಿಮ್ಮನ್ನ ಬ್ಲ್ಯಾಂಕ್ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವು ನಂಬುವ ದೈವ ಏನಿದೆಯಲ್ಲ, ದೇವರು ಏನಿದೆಯಲ್ಲ, ಅದಕ್ಕೂ ಕೂಡ ನೀವು ಅದ್ರ ಹತ್ರ ಹೋಗದೇ ಇರುವ ರೀತಿಯಲ್ಲಿ ಆ ಬೇರೆಯ ವ್ಯಕ್ತಿ ನಿಮ್ಮನ್ನ ಕಟ್ಟಿ ಹಾಕಿದಿರೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಜೀವನ ನಡೆಸೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ. ಇವತ್ತೊಂದು ದಿನ ಚೆನ್ನಾಗಿರೋದು, ಮತ್ತೆ ಮಾರನೇ ದಿನ ಇನ್ಯಾವುದೋ ಒಂಥರ ಸುಸ್ತು ನೋವಿನಲ್ಲಿ ನೀವು ಒದ್ದಾಡುವಂಥದ್ದು. ಹಾಗೆ ಬೇರೆ ಬೇರೆ ಒಂದು ದಿನ ಯಾವುದೋ ಒಂದು ವಿಚಾರಕ್ಕೆ ಸುಧಾರಿಸ್ಕೊಂಡೆ ಅಂದ ಕೂಡಲೇ ಇನ್ನೊಂದು ವಿಚಾರದಲ್ಲಿ ಮತ್ತೆ ಕಟ್ಟಿಬಿದ್ದು ನೀವು ಲೈಫ್ನೇ ನಡೆಸೋದಕ್ಕೆ ಕಷ್ಟ ಆಗಿಬಿಡುತ್ತೆ, ಲೈಫೇ ಮುಗಿದೋಯ್ತೇನೋ ಅನ್ನುವ ಲೆಕ್ಕಕ್ಕೆ ಹೋಗುವಂಥದ್ದು ಬಹಳಷ್ಟು ಏರುಪೇರುಗಳನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಲೈಫಲ್ಲಿ ಎಲ್ಲನೂ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಎಲ್ಲನೂ ಆಗಬೇಕಾಗಿತ್ತು, ಎಲ್ಲದೂ ಕೂಡ ನಿಮ್ಮ ಲೈಫಲ್ಲಿ ಈಸಿಯಾಗಿ ಬರಬೇಕಾಗಿತ್ತು. ಬಟ್ ಆದರೆ ಇಲ್ಲಿ ದೇವರ ಕಷ್ಟ ನಿಮ್ಗೆ ಕೊಟ್ಟಿಲ್ಲ. ಇಲ್ಲಿ ನಿಮಗೆ ಜನಗಳ ಕೆಟ್ಟ ದೃಷ್ಟಿಗಳು, ಕೆಟ್ಟ ಕಣ್ಗಳಿರೋದ್ರಿಂದ ನೀವು ಒಂದಷ್ಟು ಲೈಫ್ನ ಲೀಡ್ ಮಾಡೋದೆ ಅಂದರೆ ಈಗ ಸಂಜೆ ಸಿಗಬೇಕಾಗಿರುವಂತಹ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಏನೇ ಇರ್ಬೋದು, ಕೆಲಸ ಕಾರ್ಯಗಳಾಗುವಂಥದ್ದಾಗಿರಬಹುದು, ಅದು ಇನ್ನೊಂದು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ಮುಂದೂಡುವಂಥ ರೀತಿಯಲ್ಲಿ ನಿಮ್ಮ ಲೈಫ್ನ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಕೊಟ್ಟಿದ್ದು ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ಮನೇನ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತೀರಿ, ನಿಮ್ಮಲ್ಲಿರುವ ಒಳ್ಳೆಯತನ ನಿಮ್ಮನ್ನು ಕಾಪಾಡ್ತಾ ಇದೆ. ನೀವು ಎಲ್ಲರನ್ನೂ ಕೂಡ ಬೇಗನೆ ನಂಬಿಡ್ತೀರಿ. ಅಂದರೆ ಎಲ್ಲ ವ್ಯಕ್ತಿಗಳನ್ನು ಕೂಡ ಒಳ್ಳೆಯದನ್ನೇ ಬಯಸೋರು ನೀವಾಗಿರ್ತೀರಿ. ಯಾರು ಕಪಟಿಗಳು, ಯಾರು ನಮ್ಮ ಶತ್ರುಗಳು, ಯಾರು ನಮ್ಮ ಹಿಂದೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಅಥವಾ ನಮ್ಮ ಲೈಫ್ನ ಹಾಳು ಮಾಡೋದಕ್ಕೆ ಏನೆಲ್ಲ ಮಾಡ್ತಿದ್ದಾರೆ ಅಂತ ಅರಿವಿಲ್ಲದ ರೀತಿಯಲ್ಲಿ ನೀವು ಒಂದು ಮುಗ್ಧರ ರೀತಿಯಲ್ಲಿ ಕುತ್ಕೊಂಡಿದ್ದೀರಿ. ಅದೇ ರೀತಿ ನೀವು ನಂಬಿರುವಂಥ ನೀವೇನಾದರೂ ದೇವಿ ಹೆಣ್ಣು ದೇವತೆ ಏನಾದರೂ ನಂಬಿದರೆ ಆಕೆನೂ ಕೂಡ ನಿಮ್ಮ ಬೆನ್ನ ಹಿಂದೆ ನಿಂತಿದ್ದಾಳೆ ಈಗಲೂ ಕೂಡ ಅಂತ ಹೇಳ್ಬಹುದು. ಈ ರೀಡಿಂಗ್ ಏನಾದರೂ ನೀವು ನೋಡ್ತಾ ಇದ್ರೆ ನಿಮಗೆ ಸಾಕಷ್ಟು ಒಂದು ದೇವಿಯ ಶಕ್ತಿ ಕೂಡ ಇದೆ. ದೇವಿಯ ಆರಾಧನೆ ನೀವೇನಾದರೂ ಮಾಡ್ತಾ ಇದ್ರೆ ಆಕೆಯ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಇಂಥವ್ರಿಂದ ಒಂದು 50% ಅಷ್ಟು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೋದು. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಕೆಲಸ ಮಾಡಬೇಕು, ಏನೋ ಒಂದಂತ ಮುಂದುವರಿಯೋದಕ್ಕೆ ಅಂತ ಹೋಗ್ತೀರಿ. ಈ ಒಳ್ಳೊಳ್ಳೆ ಐಡಿಯಾಸ್ ಇದೆ, ಒಳ್ಳೆ ಕೆಲಸ ಇದೆ, ಆ ಕೆಲಸದಲ್ಲೂ ಕೂಡ ಹೋಗೋದಕ್ಕೆ ಒಂದಷ್ಟು ಭಯದ ರೀತಿ, ಒಂದಷ್ಟು ಟೆನ್ಷನ್ ರೀತಿ, ಈ ಹಿಂದೆ ನಡೆದಿರುವಂಥದ್ದು ವಿಚಾರಗಳನ್ನು ನೆನೆಸ್ಕೊಂಡು ಆ ಕೆಲಸಗಳು ಮಾಡಬೇಕು ಅನ್ನೋದೇ ಆಗೋದಿಲ್ಲ. ಇನ್ನು ಕೆಲವು ಮನೆಯಲ್ಲಿರೋ ಹೆಣ್ಣುಮಕ್ಳುಗಳು ಕೂಡ ಅಷ್ಟೇ, ಒಂದು ದಿನ ಆ್ಯಕ್ಟಿವ್ ಆಗಿರ್ತೀರಿ, ಆ ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಆ ಮೈಂಡನ್ನ ಮರ್ತು ಬಿಡುವಂಥದ್ದು ಅಥವಾ ಕೆಲಸ ಮಾಡ್ತಾ ಮಾಡ್ತಾ ಹೆದರ್ಕೊಳ್ಳುವಂಥದ್ದು, ಕೆಲಸ ಮಾಡ್ತಾ ಮಾಡ್ತಾ ಅಯ್ಯೋ ಅದೇನಾಯ್ತು ಇದೇನಾಯ್ತು ಅಂತ ಸಡನ್ ಗಾಬರಿ ಆಗುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನೀವು ಕೆಲವು ಸಲ ಕೆಲಸದ ವಿಚಾರವಾಗಿ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ವೈಫು ಅಥವಾ ನಿಮ್ಮ ಪಾರ್ಟ್ನರು, ನಿಮ್ಮ ಪರ್ಸನ್ನು, ಯಾರಾದರೂ ಒಬ್ಬರು ನೀವು ಅವರ ಕೆಲಸದ ಕಡೆ ಗಮನ ಕೊಟ್ಟು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಸಂಬಂಧಗಳಿಗೆ ಟೈಮ್ ಕೊಡದೆ ಸಂಬಂಧಗಳಲ್ಲಿ ಬಿಡುವಂಥದ್ದು ಆಗ್ತಾ ಇದೆ. ಹಾಗೆ ಇಲ್ಲಿ ಕೆಲವು ಹಣಕಾಸಿನ ವಿಚಾರದಲ್ಲೂ ಕೂಡ ಗಂಡ ಹೆಂಡತಿ ನಡುವೆ ಕಿರಿಕಿರಿ ಆಗುವಂಥದ್ದು, ರಿಲೇಷನ್ಶಿಪ್ಗಳ ನಡುವೆ ಕಿರಿಕಿರಿ ಆಗುವಂಥದ್ದು, ಪ್ರೇಮಿಗಳ ನಡುವೆ ಕಿರಿಕಿರಿ ಆಗುವಂಥದ್ದು, ಹಣಕಾಸಿನ ವಿಚಾರದಲ್ಲೂ ಕೂಡ ಇಲ್ಲಿ ಗೋಜಾಗಿ ಇದೆ ಅಂತ ಹೇಳ್ಬೋದು. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ಒಂದಷ್ಟು ಕನ್ಫ್ಯೂಷನ್ ಒಳಗಾಗಿದ್ದೀರಿ. ನಿಮ್ಮ ಹಣದ ವಿಚಾರವಾಗೂ ಕೂಡ ನೀವು ಬೆಳೀಬಾರ್ದು ಅನ್ನುವ ಲೆಕ್ಕಕ್ಕೆ ಕೆಲವು ಕೆಟ್ಟ ಕಣ್ಣುಗಳಿದೆ. ಹಾಗೆ ನಿಮ್ಮ ಮಾತುಗಳು ಏನಿದೆಯಲ್ಲ, ನೀವು ಮಾತಾಡುವಾಗ ಎಲ್ಲರನ್ನೂ ನಂಬಿ ಈಸಿಯಾಗಿ ಮುಂದೆ ಮಾತಾಡ್ಬಿಡುವಂತ ಮಾಡ್ತಿದ್ದೀರಿ. ಮನೆಯಲ್ಲಿ ನೀವು ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡುವಂಥವ್ರಾಗಿರೋದ್ರಿಂದ, ಹಾಗೆ ನಿಮ್ಮಿಂದ ಮನೆಗೆ ಒಳ್ಳೇದಾಗ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ. ಒಂದಷ್ಟು ಮೆಡಿಟೇಷನ್ಗಳು ಮಾಡ್ಕೊಳ್ಳುವಂಥದ್ದು. ಹಾಗೆ ಇಂಥವ್ರಿಗೆಲ್ಲ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ ನೀವು ಧರಿಸ್ಕೊಳ್ಳಿ. ಹಾಗೆ ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಳೋಕೆ ಆಗಲಿಲ್ವಾ, ಒಂದಷ್ಟು ಶನಿಮಾತ್ಮನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಬರುವಂಥದ್ದು, ನಂತರದಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಬರುವಂಥದ್ದು, ಈ ರೀತಿ. ಯಾಕೆಂದರೆ ನೀವು ಮನೇನ ಸುಧಾರಿಸುವಂತಹ ವ್ಯಕ್ತಿಯಾಗಿರೋದ್ರಿಂದ ನೀವು ಒಂದಷ್ಟು ಕೇರ್ಫುಲ್ ಆಗಿ ನೀವು ಇರಬೇಕಾಗತ್ತೆ.
ಹಾಗೆ ಕೆಲವ್ರ ಹತ್ರ ಮಾತಾಡುವಾಗ ಕೂಡ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ. ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿ ಇದ್ದೀರಿ ಅಂತ ಹೇಳಿ ಗೊತ್ತಿದೆ, ಹಾಗೆ ನಿಮ್ಮ ಕೈಯಲ್ಲಿ ಆಗದೆ ಇರುವಂಥದ್ದು ಏನೂ ಇಲ್ಲ ಅನ್ನೋದು ಕೂಡ ಕೆಲವು ಜನಗಳಿಗೆ ಗೊತ್ತಿದೆ. ಆಗತ್ತೆ ಅಂತ ನೀವೇನಾದರೂ ತೋರಿಸ್ಕೊಂಡಾಗ ನಿಮ್ಮನ್ನ ಈ ರೀತಿ ಬ್ಲ್ಯಾಂಕ್ ಮಾಡಿರ್ತಾರೆ. ಅವರ ಕೆಟ್ಟ ಕಣ್ಗಳಿಂದನೇ ನೀವು ಏಳಿಗೆ ಆಗೋದಕ್ಕೆ ಆಗ್ತಾ ಇಲ್ಲ. ಇದು ನೀವು ನಂಬುವ ದೈವ ಎಚ್ಚರಿಕೆ ಕೊಡ್ತಾ ಇದೆ. ನೀವು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗೆ ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲರೂ ಬೇಕು, ಎಲ್ಲರನ್ನೂ ನಂಬಿಡುವಂಥದ್ದು, ಎಲ್ಲರೊಟ್ಟಿಗೂ ಕೂಡ ನೀವು ತುಂಬ ಚೆನ್ನಾಗಿರುವಂಥದ್ದು ಇದೇ ಒಂದೊಂದು ಸಲ ನಿಮಗೆ ಮುಳ್ಳಾಗಿ ಹೋಗುತ್ತೆ. ನೀವು ಅಲ್ಲಿಂದ ಎದ್ದು ಬರುವಷ್ಟರ ಒಳಗಡೆನೆ ನಿಮಗೆ ಆ 10 ಜನದ ಮಧ್ಯದಲ್ಲಿ ಕೂತ್ಕೊಂಡು ನೀವು ಮಾತಾಡಿ ನಿಮ್ಮ ವಿಚಾರಗಳನ್ನ ಹೇಳುವಂಥದ್ದು, ಅಥವಾ ಅವರು ಮಾಡಿರುವ ತಪ್ಪುಗಳನ್ನ ನೀವು ಎತ್ತೆಣಿಸಿ ಬರುವಷ್ಟರ ಒಳಗಡೆ ನಿಮಗೆ 3ರಿಂದ 4 ಜನ ಶತ್ರುಗಳು ಹುಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಹೀಲಾಗಿ ಇಟ್ಕೊಳ್ಬೇಕಾಗತ್ತೆ, ನಿಮ್ಮನ್ನ ನೀವು ಪ್ರೊಟೆಕ್ಷನ್ ಆಗಿ ಇಟ್ಕೊಳ್ಬೇಕಾಗತ್ತೆ. ನಾನು ಯಾಕೆ ಯಾವಾಗಲೂ ಬ್ಲ್ಯಾಕ್ ಟರ್ಮಲಿನ್ ಸಾಕಷ್ಟು ಬ್ರಾಸ್ಲೆಟ್ ಇದೆ ರೀ ನನ್ನ ಹತ್ರ. ಲಕ್ ಕ್ರಿಯೇಟ್ ಆಗುವಂಥದ್ದು, ಸಡನ್ ಮನಿ ಬರುವಂಥದ್ದು, ಈ ರೀತಿ ಎಲ್ಲ ಹೀಲ್ ಮಾಡಿ ಕೊಡ್ಬೋದು. ಆದರೆ ನಾನು ಕೊಡುವಾಗೂ ಕೂಡ ಮನಿ ಮ್ಯಾಗ್ನೆಟ್ ಎಷ್ಟು ಜನಕ್ಕೆ ಯೋಚನೆ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಮನಿ ಮ್ಯಾಗ್ನೆಟ್ ಇದೆ, ಒಂದಷ್ಟು ಪೀಸ್ಗಳಿದೆ ಆಯ್ತಾ. ಮನಿ ಮ್ಯಾಗ್ನೆಟ್ ನಾವು ಹೀಲ್ ಮಾಡಿ ಕೊಟ್ಟಾಗ ಲಕ್ ಕ್ರಿಯೇಟ್ ಆಗುತ್ತೆ. ಹಣನ ಇವರು ಸರಿಯಾಗಿ ಬಳಸ್ತಾರೋ ಇಲ್ವೋ ಅನ್ನೋದು ಕೂಡ ಚೆಕ್ ಮಾಡಿ ನಾನು ಇಲ್ಲಿ ಆರ್ಡ್ರಿಗೆ ಒಪ್ಕೊಂಡಿದ್ದೀನಿ. ಎಷ್ಟೋ ಜನ ಸ್ಟಾಕ್ ಇದೆಯಾ ಅಂತ ಎಷ್ಟೋ ಜನ ಹೋಗೋದು ಕೇಳ್ತಾ ಇದ್ದೀರಿ. ಇಲ್ಲಿ ಅಸಿಸ್ಟೆಂಟ್ಗಳು ಬಂದು ನನಗೆ ಹೇಳಿದಾಗ ಯಾರಿಗೆ ವರ್ತ್ ಅನ್ನಿಸೋರಿಗೆ ಮಾತ್ರ ನನ್ನ ಕಡೆಯಿಂದ ಹೋಗಿದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಬ್ಲ್ಯಾಕ್ ಟರ್ಮಲಿಂದ ನೀವು ಧರಿಸ್ಕೊಳ್ಳಿ, ನಿಮ್ಮನ್ನು ನೀವು ಕಂಟ್ರೋಲ್ ಆಗಿ ಇಡುತ್ತೆ. ಯಾಕೆಂದರೆ ಈ 11 ಡೇಸ್ ನಾವು ಏನು ಹೀಲ್ ಮಾಡ್ಕೊಡ್ತೀವಲ್ಲ ಅದು ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮಗೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬೇಗನೆ ಎಲ್ಲರನ್ನು ನಂಬಿ ಮರಳಾಗೋದಕ್ಕಿಂತ ನೀವು ನಿಮ್ಮ ವಿಚಾರಗಳನ್ನು ಒಂದಷ್ಟು ಮೌನವಾಗಿ ಒಂದಷ್ಟು ಹೈಡ್ ಮಾಡೋದು ಇಂಥ ಜನಗಳ ಮಧ್ಯದಲ್ಲಿ ತುಂಬ ಒಳ್ಳೆಯದು. ನೀವೇನೇ ಒಳ್ಳೆ ಕೆಲಸ ಕಾರ್ಯಗಳು ಮಾಡಿ ದಯವಿಟ್ಟು ಆಗೋದಕ್ಕಿಂತ ಮುಂಚೆ ಇಂಥ ವ್ಯಕ್ತಿಗಳ ಮುಂದೆ ಯಾರೇ ಎಷ್ಟೇ ಹಿತವಾಗಿದ್ರು ಕೂಡ ಅಂಥವ್ರ ಹತ್ರ ನೀವು ವ್ಯಕ್ತಪಡಿಸೋದಕ್ಕೆ ಹೋಗೋದು ಬೇಡ. ನೀವು ನಂಬುವ ದೇವರಿಂದ ಏನು ಬರ್ತಿದೆ ಅಂದರೆ, ಆಸ್ಕ್ ಯುವರ್ ಏಂಜಲ್ಸ್. ನೀವೇನಾದ್ರು ದೇವಿ ಆರಾಧಕರಾಗಿದ್ರೆ, ದೇವಿನ ತುಂಬ ನಂಬ್ತಾ ಇದ್ರೆ, ಆ ದೇವಿಗೆ ಹೋಗಿ ಕೇಳ್ಕೊಳ್ಳಿ, ನಾನು ಈ ರೀತಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಥವಾ ನನ್ನ ಆರೋಗ್ಯದಲ್ಲಿ ಈ ರೀತಿ ಸಮಸ್ಯೆ ಬರ್ತಾ ಇದೆ, ಅದರಿಂದ ನನ್ನನ್ನು ಕಾಪಾಡು ಅನ್ನುವ ರೀತಿಯಲ್ಲಿ ನೀವು ದೇವಿಯ ಮೊರೆ ಹೋಗಬೇಕಾಗತ್ತೆ. ಪ್ರತಿದಿನ ಹೋಗಿ ದೇವಸ್ಥಾನಕ್ಕೆ. ಪ್ರತಿದಿನ ಹೋಗೋದಕ್ಕಾಗಲಿಲ್ವಾ, ಪ್ರತಿದಿನ ಮನಸ್ಸಿನಲ್ಲಿ ನೆನೆಸ್ಕೊಳ್ಳಿ, ಯೋಚನೆ ಮಾಡಿ. ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ಪ್ರತಿದಿನ ನೆನೆಸ್ಕೊಳ್ಳೋಕ್ಕೂ ಅದು ಭಾರ ಅನಿಸೋದಕ್ಕೆ ಶುರು ಆಗ್ತಾ ಇರುತ್ತೆ. ಓಕೆ, ಯಾವಾಗಲೂ ಅಷ್ಟೇ ದೇವಿನ ನೆನೆಸ್ಕೊಳ್ಳುವಂಥದ್ದು. ನೀವು ಇಲ್ಲಿ ರೀಡಿಂಗ್ ಯಾರು ನೋಡ್ತಾ ಇದ್ರಿ, ನಾನು ಈಗ ಆಲ್ರೆಡಿ ಹೇಳಿದೆ ಇಂಪ್ರೆಸ್ ಬಂದಾಗ್ಲೇ ಇಲ್ಲಿ ಆಸ್ಕ್ ಯುವರ್ ಏಂಜಲ್ಸ್ ಅಂತ ಕರೆಕ್ಟಾಗಿ ಏಂಜಲ್ಸ್ ಅಂತ ಬಂದಿದೆ. ಸೊ ನೀವು ನಂಬುವ ದೇವಿಯ ಮೊರೆ ಹೋಗಿ ನೀವು ಮುಂದೆ ಹೋಗಬೇಕಾಗತ್ತೆ. ಹಾಗೆ ಇಲ್ಲಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿದೆ, ನನ್ನ ಮೈಯೆಲ್ಲ ಭಾರ ಅನ್ನಿಸ್ತಾ ಇದೆ, ನನ್ನ ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳನ್ನ ನಾನು ಕಾಣ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಶರ್ಮಾತ್ಮ ಮತ್ತು ಹನುಮರ ಪಾದನ ನೀವು ಹಿಡಿಲೇಬೇಕಾಗತ್ತೆ. ಶನಿವಾರ ಇರೋದ್ರಿಂದ ನೀವು ಪ್ರದಕ್ಷಿಣೆ ಹಾಕಿ 3 ಪ್ರದಕ್ಷಿಣೆ ಹಾಕೋದ್ರಲ್ಲಿ ನಮಗೇನು ಆಗಲ್ಲ. ಓಕೆ, ಎಲ್ಲೆಲ್ಲೋ ಎಷ್ಟೆಷ್ಟೋ ಲಕ್ಷ ಕೊಟ್ಟು ನಾವು ಟ್ರೀಟ್ಮೆಂಟ್ ಎಲ್ಲ ತೊಗೊಳ್ತೀವಿ. ದಯವಿಟ್ಟು ಈ ರೀತಿ ಮೊರೆ ಹೋಗಬೇಕಾಗತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಇದಾಗಿತ್ತು. ಹಾಗೆ 3ನೇ ಕಾರ್ಡ್ ನೋಡೋಣ. ಈ ರೀಡಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಬಟ್ ಆದರೆ ನಿಮ್ಮನ್ನು ನೀವು ಪ್ರೊಟೆಕ್ಷನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಾಯಿಗೆ ಬಂದಂತೆ ಸಡನ್ನಾಗಿ ಏನೋ ಒಂದು ಮಾತಾಡ್ಬಿಡ್ತೀರಿ, ಅದು ಸಡನ್ನಾಗಿ ಮಾತಾಡಿದ್ದು ನೀವು ಸಂಕಷ್ಟಕ್ಕೆ ಸಿಲುಕೊಳ್ತೀರಿ. ಏಕೆಂದರೆ ಜನಗಳು ನೀವು ಯಾವ ರೀತಿ ನಿಮ್ಮ ಅಂತರಾಳ ಹೇಗಿದೆ ಅಂತ ನೋಡಲ್ಲ, ನಿಮ್ಮ ಮುಂದಿನ ಭಾವನೆಗಳು ಮಾತ್ರ ನೋಡ್ತಾರೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. 3ನೇ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಸಡನ್ನಾಗಿ ಬಂದು ಅಪಾಯಿಂಟ್ಮೆಂಟ್ ದಯವಿಟ್ಟು ಹಠಾನ ಮಾಡಬೇಡಿ. ಅಸಿಸ್ಟೆಂಟ್ಗಳ ಹತ್ರ ಆಗಿರ್ಬೋದು, ನಮ್ಮ ಹತ್ರ ಮೆಸೇಜ್ಗಳಲ್ಲಾಗಿರ್ಬೋದು. ಓಕೆ, ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ. ಓಕೆ, ಇತ್ತೀಚೆಗೆ ತುಂಬಾನೇ ತಾಳ್ಮೆ ಬಂದಿದೆ, ತಾಳ್ಮೆಯಲ್ಲಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ತಾಳ್ಮೆಯಲ್ಲಿ ಇರೋದ್ರಿಂದನೇ ನಿಮಗೆ ಎಷ್ಟೋ ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಎಷ್ಟೋ ವಿಚಾರದಿಂದ ನೀವು ಪಾರಾಗಿದ್ರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವರು ಒಂದಷ್ಟು ತುಂಬ ನೇರವಾಗಿ ಅಂದರೆ ಯಾವುದಾದ್ರೂ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಗಲಾಟೆಗಳಾಗಿದ್ದರೆ, ಅಥವಾ ನಿಮ್ಮ ವ್ಯವಹಾರಗಳಲ್ಲಿ ಗಲಾಟೆ ಆಗ್ತಾ ಇದ್ದರೆ, ಅಥವಾ ನಿಮ್ಮಲ್ಲೇ ಏನಾದರೂ ಮನೆಗಳಲ್ಲಿ ಅತ್ತೆ ಮಾವ, ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ, ಸೊಸೆ ಮತ್ತು ಅತ್ತೆ ಯಾರೇ ಆಗಿರಲಿ ರೀ, ದಯವಿಟ್ಟು ಕ್ಲಿಯರ್ ಆಗಿ ನೀವು ಮಾತಾಡಿಕೊಂಡು ಇದು ಮಾಡಬೇಕಾಗತ್ತೆ. ಯಾಕೆಂದರೆ ನೀವು ತುಂಬ ಕಠೋರವಾಗಿ ಮಾತಾಡ್ಬೋದು, ಬಟ್ ಆದರೆ ನಿಮ್ಮಲ್ಲಿ ಒಂದು ಎಮೋಷನ್ ಅನ್ನುವಂಥದ್ದು ತುಂಬ ಇದೆ.
ಓಕೆ, ನೀವು ಬೇರೆಯವ್ರ ಕಣ್ಣಿಗೆ ನೀವು ಯಾವ ರೀತಿ ಕಾಣ್ತೀರಾ ಅಂತ ಹೇಳಿದ್ರೆ ಕಠೋರವಾಗಿ ಅಥವಾ ಸಿಟ್ಟಿನ ಅಹಂಕಾರ ಈಗೋ ಇರುವಂಥವ್ರು ಆಗಬಹುದು. ಬಟ್ ಆದರೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನೀವೊಂದು ಎಮೋಷ್ನಲ್ ವ್ಯಕ್ತಿ, ಹಾಗೆ ಎಮೋಷ್ನಲಿ ಬ್ಯಾಲೆನ್ಸ್ ಕೂಡ ಮಾಡುವಂತಹ ವ್ಯಕ್ತಿ ಕೂಡ ಆಗಿದ್ದೀರಿ ಅಂತ ಹೇಳಿ ಇಲ್ಲಿ ನೋಡಬಹುದು ನಾನು. ಹಾಗೆ ಇಲ್ಲಿ ನೀವು ನಂಬುವ ದೇವನಿಂದ ಏನು ಮೆಸೇಜ್ ಬರ್ತಾ ಇದೆ, ದೈವದಿಂದ ಏನು ಮೆಸೇಜ್ ಬರ್ತಿದೆ, ದೇವರಿಂದ ಮೆಸೇಜ್ ಬರ್ತಿದೆ ಅಂದರೆ, ನೀವು ಯಾರೊಟ್ಟಿಗಾದರೂ ಮಾತಾಡಿ ಏನಾದರೂ ನಿಮಗೆ ಏನಾದರೂ ಕನ್ಫ್ಯೂಷನ್ಸ್ಗಳಿದ್ರೆ ನಿಮ್ಮ ವ್ಯವಹಾರದಲ್ಲಾಗಿರ್ಬೋದು, ನಿಮ್ಮ ಮೈಂಡ್ನಲ್ಲಿ ಏನಾದರೂ ತುಂಬ ಕನ್ಫ್ಯೂಷನ್ ಇದ್ದರೆ, ನೀವು ಕೂತು ನೇರವಾಗಿ ಮಾತಾಡುವಂಥದ್ದು, ಕ್ಲಿಯರ್ ಆಗಿ ಮಾತಾಡ್ಕೊಳ್ಳುವಂಥದ್ದು ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಈಗ ಆಡಿದ ಮಾತಾಗಿರ್ಬೋದು ಅಥವಾ ಮುಂದೆ ಆಡುವಂಥ ಮಾತಾಗಿರ್ಬೋದು, ಈ ಹಿಂದೆ ಆಡಿದಂಥ ಮಾತಾಗಿರಬಹುದು, ಇದರಿಂದ ಏನಾಗುತ್ತೆ, ನಿಮ್ಮ ಲೈಫಿಗೆ ಬೇರೆ ರೀತಿಯಲ್ಲಿ ಹೊಡೆತ ಕೊಡೋದಕ್ಕೆ ಶುರು ಆಗುತ್ತೆ. ಯಾರೋ ಒಬ್ಬ ದಾರಿ ಹೋಕನು ಕೂಡ ಶತ್ರುವಾಗಿ ನಿಂತ್ಕೊಳ್ಬೇಕಾಗತ್ತೆ. ನೀವೇನಾದ್ರೂ ಒಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಅವ್ರನ್ನ ನೀವೇನಾದ್ರೂ ಕೆಣಕಿ ಮಾತಾಡಿದ್ದು ಅಥವಾ ಜಗಳವಾಡಿ ಮಾತಾಡಿದ್ದು ಈ ಥರದ್ದೇನಾದ್ರೂ ಮಾಡಿದಾಗ ಅವರು ನಿಮ್ಮನ್ನ ಶತ್ರುವಿನ ರೂಪದಲ್ಲಿ ನೋಡುವಂಥದ್ದು, ಅಥವಾ ಅವ್ರು ಮತ್ತೊಂದು ಏನೋ ಒಂದು ಮಾಡಬೇಕು ಅನ್ನುವ ರೀತಿಯಲ್ಲಿ ನಿಮ್ಮನ್ನ ಹೊಂಚಾಕ್ತಾರೆ. ಸೊ ಹಾಗಾಗಿ ನೀವು ಯಾಕೆ ಯಾರನ್ನೋ ಬೀದಿಯಲ್ಲಿ ಹೋಗೋರ್ನ ನೀವು ಯಾಕೆ ಮುಖ ಗಂಟು ಕಟ್ಕೊಳ್ತೀರಿ? ದಯವಿಟ್ಟು ನೀವು ನೇರ ಕುತ್ಕೊಂಡು ಮಾತಾಡಬೇಕಾಗತ್ತೆ. ಹಾಗೆ ಇದು ಬೀದಿಯಲ್ಲಿ ಹೋಗೋರು ಅಥವಾ ಮತ್ತೊಂದು ನನಗೆ ಗೊತ್ತಿಲ್ಲ, ಬಟ್ ನಿಮ್ಮ ಫ್ಯಾಮಿಲಿಗಳಲ್ಲಿ ನೀವು ಜಗಳ ಆಡಿದ್ರು ಕೂಡ ನೀವು ನೇರವಾಗಿ ಕಮ್ಯುನಿಕೇಟ್ ಮಾಡಿ ನೀವು ಸರಿಯಾದ ರೀತಿಯಲ್ಲಿ ಮುಂದೆ ಹೋಗಬೇಕಾಗತ್ತೆ. ಏಕೆಂದರೆ ನಾವು ಅವ್ರು ಏನೇ ನಮ್ಮ ಲೈಫಲ್ಲಿ ಏನೇ ತಪ್ಪು ಮಾಡಿರಲಿ, ಅವ್ರು ಏನೇ ಮಾಡಿರಲಿ, ಏನೇ ಈಗೋ ತೋರಿಸಿರಲಿ, ಏನೇ ಅಹಂಕಾರ ಮಾಡಿರಲಿ, ಏನೇ ಮಾಡಿರಲಿ, ಓಕೆನಾ, ನಾವು ಅವ್ರು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಅವ್ರ ಹತ್ರ ಹಠ ಸಾಧಿಸಿ, ನಾವು ಅವ್ರ ಹತ್ರ ಜಗಳ ಮಾಡಿಕೊಂಡು ಅವ್ರ ಹತ್ರ ಮಾತಾಡದೇ ಇರೋದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಅದಿನ್ನೂ ನೀವು ಇನ್ನೂ ಅದನ್ನ ಕ್ಯಾರಿ ಮಾಡ್ತಾನೆ ಹೋಗ್ತೀರಿ. ಅದಿನ್ನೂ ದೊಡ್ಡದಾಗ್ತಾ ಹೋಗುತ್ತೆ, ಗಾಯ ತುಂಬ ರಣಗಾಯ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವೇನಿದೆ ಆ ವ್ಯಕ್ತಿನ ಆಗ್ಲೇ ಕ್ಷಮಿಸಿ, ಆಗ್ಲೇ ಕ್ಲಿಯರ್ ಆಗಿ ಮಾತಾಡಿಕೊಂಡು, ಆಗ್ಲೇ ಫ್ರೆಂಡ್ಶಿಪ್ಪಿಂದ ನೀವು ಕಮ್ಯುನಿಕೇಟ್ ಮಾಡಿ ಮುಂದಕ್ಕೆ ಹೋಗ್ಬಿಡ್ಬೇಕಾಗತ್ತೆ. ಓಕೆ, ಹಾಗೆ ಇಲ್ಲಿ ನಿಮ್ಮ ಲೈಫಲ್ಲಿ ಯಾರೆಲ್ಲ ಈ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಲೈಫಿಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ಆಲ್ರೆಡಿ ತುಂಬಾ ಸ್ಟ್ರಗಲ್ ಮಾಡಿದಿರಿ, ಸ್ಟ್ರಗಲ್ ಮಾಡ್ತಾ ಇದ್ದೀರಿ, ತುಂಬಾ ನೋವು ಅನುಭವಿಸ್ತಾ ಇದ್ದೀರಿ, ಇನ್ನೊಬ್ಬರನ್ನ ಖುಷಿಯಲ್ಲಿ ಇಡೋದಕ್ಕೆ ಶತ ಪ್ರಯತ್ನಗಳನ್ನು ಮಾಡಿದಿರಿ. ಹಾಗೆ ನೀವು ಬೇರೆಯವರಿಗೆ ಎಷ್ಟೇ ಮಾಡಿದ್ರೂ ಕೂಡ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಮಾತಾಡುವಂಥದ್ದು, ಅಥವಾ ಯಾರಿಗೆ ಎಷ್ಟೇ ಮಾಡಿದ್ರೂ ಕೂಡ ನಿಮಗೆ ಒಂದು ಒಳ್ಳೆಯ ಗ್ರ್ಯಾಟಿಟ್ಯೂಡ್ ಭಾವನೆ ತೋರಿಸೋದಿಲ್ಲ ಅಂತ ವ್ಯಕ್ತಿಗಳು, ಅಂಥವ್ರಿಗೂ ಕೂಡ ಸಹಾಯ ಮಾಡ್ತೀರಿ. ಮತ್ತು ನಿಮಗೆ ಏನಾದರೂ ಒಂದು ಮನಸ್ಸಿಗೆ ನೋವು ಮಾಡುವಂಥದ್ದು ಮಾಡ್ತಾರೆ, ಬೇರೆಯವರು ನಿಮ್ಮಿಂದ ಸಂತೋಷವಾಗಿ ಇರುವಂಥದ್ದನ್ನ ನೀವು ನೋಡಿ ಸಂತೋಷ ಪಡ್ತೀರಿ ಅಂತ ಹೇಳ್ಬಹುದು. ಅಂಥ ವ್ಯಕ್ತಿಗಳು ಕೂಡ ಇಲ್ಲಿ ನೋಡ್ತಾ ಇದ್ದೀರಿ. ಇದರಿಂದ ನನಗೆ ಬರೀ ನೋವೇನ ಸಿಗೋದು ಅಂತ ಹೇಳಿದ್ರೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಆ್ಯಕ್ಚುಲ್ ಆಗಿ ಇಲ್ಲಿ ನೀವೇನು ಬೇರೆಯವ್ರಿಗೋಸ್ಕರ ಒಂದು ಚಿಕ್ಕ ಹೂ ಕೊಟ್ಟಿದ್ರು ಅಥವಾ ಹಣ್ಣು ಕೊಟ್ಟಿದ್ರು ಕೂಡ ಅದು ನಿಮಗೆ ಹಿಂತಿರುಗಿ ಬರುವಂಥದ್ದು ಅದ್ಭುತವಾಗೇ ಇರುತ್ತೆ. ಒಂದು ಒಳ್ಳೆಯ ಭಗವಂತನಿಂದ ನಿಮ್ಗೆ ಒಳ್ಳೆಯ ಗಿಫ್ಟೇ ಕಾದಿದೆ ಅಂತಲೇ ಹೇಳಬಹುದು, ಆಯಿತಾ. ಹಾಗೆ ಇಲ್ಲಿ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ನಿಮಗೆ ನಿಮ್ಮ ಲೈಫಲ್ಲಿ ಈ ಹಿಂದೆ ಪಟ್ಟಂಥ ಕಷ್ಟಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಕೂಡ ನಿಮ್ಮ ಲೈಫಲ್ಲಿ ತೆರೆಯುವಂಥದ್ದಿದೆ ಅಂತ ಹೇಳ್ಬಹುದು. ಇಲ್ಲಿ ಕೆಲವ್ರ ಲೈಫಲ್ಲಿ ತುಂಬಾ ಏನು, ನನಗೆ ಇಷ್ಟು ಕಷ್ಟ ಆಗ್ತಾ ಇದೆ, ನನಗೆ ಆಗೋದೇ ಇಲ್ವಾ, ಅಂದರೆ ನನ್ನ ಜೀವನಕ್ಕೆ ಬೇರೆ ದಾರಿನೇ ಇಲ್ವಾ ಅನ್ನುವ ರೀತಿಯಲ್ಲಿ ಕಣ್ಣು ಕಟ್ಟಿದಂತೆ ನೀವು ಕೂತ್ಕೊಂಡಿದ್ದೀರಿ. ಬಟ್ ಆದರೆ ನೀವು ಇದರಿಂದ ನೀವು ಹೊರಗಡೆ ಬರಬೇಕಾಗತ್ತೆ. ಯಾಕೆಂದರೆ ನಿಮಗೆ ಬೇರೆ ದಾರಿನೂ ಇದೆ. ಹೌದು, ನಿಮಗೆ ಬಂದಿರುವ ನೋವುಗಳು, ನಿಮಗೆ ಸಾಕಷ್ಟು ಚುಚ್ಚು ಮಾತುಗಳಾಗಿರ್ಬೋದು, ಅಥವಾ ನೀವು ಎಷ್ಟೇ ಮಾಡಿದ್ರೂ ಕೂಡ ನಿಮಗೆ ಬೆಲೆ ಇಲ್ಲದಿರುವ ರೀತಿ ಮಾಡಿದ್ದಂತಾಗಿರಬಹುದು, ಅಥವಾ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕಿದಂಥವ್ರು, ಅಂದರೆ ನಾನು ತುಂಬಾ ನಂಬಿದ್ದೆ, ನನ್ನ ಬೆನ್ನ ಹಿಂದೆ ಚೂರಿ ಹಾಕಿದಾರಲ್ಲ ಅಂತ ಅಂದ್ಕೊಂಡಿರೋರು ಕೂಡ ಅಂದ್ಕೊಂಡಿರೋದ್ರಿಂದ ನಿಮಗೆ ಸಡನ್ ಆಗಿ ಶಾಕ್ ಆಗುವಂಥದ್ದು ಅಥವಾ ಗಾಬರಿ ಆಗುವಂಥದ್ದು, ಹಾಗೆ ಯಾರೋ ಎಲ್ಲೋ ಏನೋ ಮಾತಾಡ್ಕೊಂಡಿದ್ದಾರೆ ಅಂದಾಗ ಕೂಡ ನಿಮ್ಮ ಮೈಂಡ್ ಎರಡು ರೀತಿಯಲ್ಲಿ ಆಗಿರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ದಯವಿಟ್ಟು ಆ ಕನ್ಫ್ಯೂಷನ್ನಿಂದ ನೀವು ಹೊರಗಡೆ ಬರಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆ, ನೀವೇನಿದೆಯಲ್ಲ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ. ನನಗೆ ಈ ರೀಡಿಂಗ್ ನೋಡಿದವ್ರಿಗೆ ಅದೇ ರೀತಿ ಅನ್ನಿಸ್ತಾ ಇದೆ. ತುಂಬಾ ಒಳ್ಳೆಯ ವ್ಯಕ್ತಿ ಇದ್ದೀರಿ, ಆದರೆ ಏನಿದೆ ಅದನ್ನು ಡೈರೆಕ್ಟಾಗಿ ಮಾತಾಡಿಬಿಡ್ತೀರಿ. ಹಾಗೆ ನೀವು ಯಾರಾದರೂ ಏನಾದರೂ ಮಾತಾಡಿದ್ರು ಅಂತ ಹೇಳಿದ್ರೆ, ಅಥವಾ ಯಾರಾದರೂ ಏನಾದರೂ ಅಂದರು ಅಂತ ಹೇಳಿದ್ರೆ, ಅದನ್ನು ಕ್ಯಾರಿ ಮಾಡಿ ಮನಸ್ಸಿನಲ್ಲೇ ಕೊರಗಿ ಮುಂದೆ ಹೆಜ್ಜೆಗಳನ್ನು ಇಡ್ತೀರಿ. ನಾನು ನಿನ್ನೆನೂ ಒಂದು ಯಾವುದೋ ರೀಡಿಂಗಲ್ಲಿ ಹೇಳಿದೆ, ಆಯಿತಾ, ಮನಸ್ಸಿನಲ್ಲಿ ತುಂಬಾ ನೋವು ಇಟ್ಕೊಂಡು ಹೋದಾಗ ಬಂಡೆ ಕಲ್ಲ ಗಾತ್ರಕ್ಕೆ ಭಾರವಾಗೋದಕ್ಕೆ ಶುರುವಾಗತ್ತೆ, ಮೈಕೈ ಎಳೆತ ಶುರುವಾಗತ್ತೆ, ತಲೆ ನೋವು ಶುರುವಾಗತ್ತೆ, ಸುಸ್ತು ಶುರುವಾಗತ್ತೆ. ಯಾಕೆ ಶುರುವಾಗತ್ತೆ? ಅಷ್ಟೊಂದು ವಿಚಾರಗಳನ್ನು ಬ್ರೈನಿಗೆ ಕೊಟ್ಟಾಗ ಬ್ರೈನ್ ಏನು ಮಾಡುತ್ತದು? ಓಕೆ,
ದಯವಿಟ್ಟು ನೀವು ಒಂದಷ್ಟು ತಲೆಯಿಂದ ತೆಗೆದುಹಾಕಿ. ಭಗವಂತ ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಕೊಟ್ಟು ಕಳಿಸುವಂಥದ್ರಲ್ಲಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ನೀವು ಈ ಹಿಂದೆ ಏನಾದ್ರು ಆಗಿರ್ಬೋದು, ನಿಮ್ಗೆ ಯಾರೇ ಅನ್ಯಾಯ ಮಾಡೋಗಿರ್ಬೋದು, ಅಥವಾ ನಿಮ್ಗೆ ಯಾರೇ ಏನೇ ನಿಮ್ಮ ಬಗ್ಗೆ ಏನೇ ಮಾತಾಡಿರ್ಬೋದು, ಏನೆಲ್ಲ ಆಗ್ತಾ ಇರಬಹುದು, ನಿಮಗೆ ಲೈಫಲ್ಲಿ ಭಗವಂತ ಏನು ಕೈ ಹಿಡಿತಾ ಇದ್ದಾನಲ್ಲ, ನೀವು ನಂಬುವ ದೈವ ಏನಿದೆಯಲ್ಲ, ನಿಮ್ಮ ಜೀವನ ಫಲಭರಿತವಾಗಿ ಒಂದು ಲಕ್ಸುರಿ ಜೀವನಕ್ಕೆ ತಗೊಂಡು ಹೋಗ್ತಾನೆ. ಈಗ ಕೆಲಸದ ವಿಚಾರದಲ್ಲೂ ಕೂಡ ಯಾರು ಏರುಪೇರುಗಳನ್ನು ನೋಡ್ತಾ ಇದ್ರೆ, ತುಂಬಾನೇ ನೋವಲ್ಲಿ ನೋಡ್ತಾ ಇದ್ರೆ, ನಿಜವಾಗ್ಲೂ ಖಂಡಿತವಾಗ್ಲೂ ಈ ರೀಡಿಂಗ್ ನೋಡೋರ್ಗೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ಈಗ ಸ್ಟ್ರಗಲ್ ಏನು ಪಡ್ತಾ ಇದ್ದೀರಲ್ಲ, ಮುಂದೆ ಕೂತು ತಿನ್ನುವಂಥ ತುಂಬಾನೇ ಒಳ್ಳೆಯ ದಿನಗಳು ನಿಮ್ಮ ಲೈಫ್ಗೆ ಬರುವಂಥದ್ದಿದೆ. ನಿಮ್ಮ ಲೈಫಲ್ಲಿ ಈಗ ಏನೋ ನೋವು ಅನುಭವಿಸ್ತಾ ಇದ್ದಾರೆ, ನನ್ನ ಲೈಫೇ ಮುಗಿದೋಯ್ತಾ, ನಾನು ಇಷ್ಟು ಡಿಪ್ರೆಷನಲ್ಲಿದ್ದೀನಿ, ನಾನು ಇಷ್ಟು ಆ್ಯಂಗ್ಸೈಟಿಯಲ್ಲಿದ್ದೀನಿ, ನಾನು ಎಲ್ಲರಿಗೂ ಎಷ್ಟೆಲ್ಲ ಮಾಡಿದೆ, ಯಾರಿಂದ ನನಗೇನೂ ಆಗ್ತಾ ಇಲ್ಲ ಅಲ್ವಾ ಅಂತ ನೀವು ಅಂದ್ಕೊಂಡಿದ್ರೆ, ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಈ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ಮುಂದೆ ನೀವು ಒಂದು ಒಳ್ಳೆ ಲಕ್ಸುರಿ ಜೀವನ ಮಾಡ್ತೀರಿ. ಯಾರೆಲ್ಲ ಏನು ಅನ್ನೋದು ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಆಗ ನೀವು ಯಾರ್ಯಾರ ಗುಣ ಹೇಗಿದೆ ಅಂತ ಹೇಳಿ ನೀವು ಅವ್ರನ್ನ ಅಲ್ಲೇ ಇಡ್ತೀರಿ. ಇಂಡಿಪೆಂಡೆಂಟ್ ಆಗಿ ಕೂಡ ಬಾಳುವಂತಹ ಶಕ್ತಿ ನಿಮ್ಮಲ್ಲಿದೆ. ಹಾಗೆ ಇಲ್ಲಿ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಇಂದು ಈಗ ಕಲಿತಿರುವ ಪಾಠಕ್ಕೆ ಮುಂದೆ ನೀವು ಯಾವ ರೀತಿ ಭಗವಂತ ಇರ್ತಾನೆ ಅಂತ ಹೇಳಿದ್ರೆ, ನೀನು ಮುಂದೆ ನಡಿ, ನಾನು ಹಿಂದೆ ಇರ್ತೀನಿ ಅನ್ನುವ ಲೆಕ್ಕಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು, ಅದು ಎಂಥ ಕಷ್ಟಗಳು ಬಂದರೂ ಕೂಡ ಹ್ಯಾಂಡಲ್ ಮಾಡುವ ಕೆಪಾಸಿಟಿ ನಿಮ್ಗಿರತ್ತೆ. ಬೇರೆಯವರು ಕೂಡ ಯಾವುದೇ ಕಷ್ಟದಲ್ಲಿ ಇದ್ರೂ ಕೂಡ ನೀವು ಅವರನ್ನ ಹೇಳ್ಕೊಡ್ಬೋದು, ಇದೇ ರೀತಿ ನೀನು ಜೀವನ ನಡೆಸು, ಇದೇ ರೀತಿ ನಿನ್ನ ಹತ್ರ ಜಯ ಗಳಿಸ್ಕೊಳ್ತೀಯ ಅನ್ನುವ ಲೆವೆಲ್ಗೆ ನೀವು ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹಣ ಇಲ್ಲ, ಆಸ್ತಿ ಇಲ್ಲ, ಒಡವೆ ಇಲ್ಲ, ಮನೆ ಇಲ್ಲ, ದಟ್ಟ ದಾರಿದ್ರ್ಯವಾಗಿ ಬದುಕ್ತಾ ಇದ್ದೀನಿ, ನನಗೇನು ಆಪರ್ಚುನಿಟೀಸೇ ಇಲ್ಲ, ನಾನು ಯಾವುದೋ ಒಂದು ವ್ಯವಹಾರ ಕೈ ಇಟ್ಟಿದ್ದೀನಿ, ಬಟ್ ಆದರೆ ನನಗೇನು ಆಗ್ತಾ ಇಲ್ಲ, ನಾನು ಎಲ್ಲ ಬೇರೆಯವ್ರಿಗೋಸ್ಕರ ಮಾಡಿದೆ, ನನಗೋಸ್ಕರ ಏನೂ ಮಾಡ್ಕೊಂಡಿಲ್ಲ ಅನ್ನೋರು ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ, ಖಂಡಿತವಾಗ್ಲೂ ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ದೀರಿ. ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಮಾತ್ರ ನಿಮಗೆ ಭಗವಂತ ತಾನೇ ನಿಂತು ಮುಂದೆ ಒರೆಸ್ತಾ ಇರ್ತಾನೆ, ತಾನೇ ನಿಂತು ಬೇರೆ ಬೇರೆ ಅವಕಾಶಗಳು ಕೊಡೋದಕ್ಕೆ ಶುರು ಮಾಡ್ತಾನೆ, ತಾನೇ ನಿಮ್ಮನ್ನ ಆಕರ್ಷಣೆ ಮಾಡ್ತಾನೆ. ನಿಮ್ಮತ್ತಕ್ಕೆ ಜನ ಆಗಿರಬಹುದು, ದನ ಆಗಿರಬಹುದು, ಎಲ್ಲರನ್ನೂ ಕೂಡ ನಿಮ್ಮತ್ತಕ್ಕೆ ಆಕರ್ಷಣೆ ಮಾಡ್ತಾನೆ. ಸೊ ನಾವೇನು ಮಾಡಬೇಕು, ಯಾರು ಎಷ್ಟೇ ಮಾತಾಡ್ಕೊಳ್ಳಿ ನಾವು ಅದನ್ನು ಕ್ಯಾರಿ ಮಾಡಬಾರ್ದು. ಒಂದು, ಯಾರು ಎಷ್ಟೇ ನಮ್ಮ ಬಗ್ಗೆ ಬೊಗಳ್ತಾ ಇರಲಿ, ಬೊಗಳ್ಕೊಳ್ಳೋದಕ್ಕೆ ಬಿಡಬೇಕು, ನಾವು ಒಳ್ಳೆಯದನ್ನೇ ಥಿಂಕ್ ಮಾಡಬೇಕು. ಯಾರು ಎಷ್ಟೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಅಥವಾ ನಿಮ್ಮ ಬಗ್ಗೆ ಏನೇ ನಿಮ್ಮ ಕ್ಯಾರೆಕ್ಟರ್ನೇ ಉಲ್ಟಾ ಮಾಡಿಟ್ರು ಕೂಡ ಅವ್ರಿಗೆ ಧನ್ಯವಾದಗಳು ಅಂತ ನಮ್ಮ ಮನಸ್ಸಿನಲ್ಲೇ ಅಂದ್ಕೊಳ್ಬೇಕು. ಅದು ಯಾರಾದರೂ ನಮ್ಮ ಹತ್ರ ಬಂದು ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು ಅಂತ ಚಾಡಿ ಏನಾದರೂ ಹೇಳೋದಕ್ಕೆ ಬಂದರು ಅಂತ ಹೇಳಿದ್ರೆ, ಅಂಥವ್ರಿಂದ ಫಸ್ಟ್ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ನಿಮ್ಗೆ ಆರೋಗ್ಯ ಸಮಸ್ಯೆ ಆಗೋದು ಯಾವಾಗ ಗೊತ್ತಾ, ಇಲ್ಲಿ ನೋಡ್ತಾ ಇರೋರಿಗೆ ಮೇಜರ್ ಆರೋಗ್ಯ ನಾನು ಯಾವ ಸಮಸ್ಯೆ ನೋಡ್ತಾ ಇಲ್ಲ. ಯಾವಾಗಲೂ ಬೇರೆಯವರು ಅಂದಿರೋ ಮಾತುಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ಅಥವಾ ಯಾರೋ ಏನೋ ಹೇಳಿದ್ರು ಅಂತೇಳಿ ನಿಮ್ಮನ್ನ ನೀವು ಬ್ಲ್ಯಾಂಕ್ ಮಾಡ್ಕೊಳ್ಳುವಂಥದ್ದು. ಸೊ ಈ ರೀತಿ ಎಲ್ಲ ಆಗುವಂಥದ್ದು. ನೀವು ಇಂಥವರಿಂದ ದೂರ ಇದ್ದು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಲ್ಲ, ನಿಮ್ಮ ಜೊತೆ ಭಗವಂತನೇ ನಿಂತಿದೆ. ನೀವು ಯಾವ ದೇವರ ಹೆಸರನ್ನ ನೀವು ಹೇಳ್ತಾ ರೀಡಿಂಗ್ ನೋಡ್ತಾ ಇದ್ದೀರಲ್ಲ, ಅವರೇ ನಿಮ್ಮನ್ನ ಸಪೋರ್ಟಿವ್ ಆಗಿ ನಿಂತಿದ್ದಾನೆ. ಇದೊಂದು ಟಾಸ್ಕ್ ಆಯ್ತಾ ಲೈಫಲ್ಲಿ, ನೀವೇನಿದೆ ಇದೊಂದು ಕರ್ಮ ಏನಿದೆ, ಲಾಸ್ಟ್ ಜನ್ಮದ ಕರ್ಮನೋ ಏನೋ, ಆ ಕಳೆಯುವಂತಹ ಟೈಮ್ನಲ್ಲಿ ನೀವಿದ್ದೀರಿ. ಸೊ ಹಾಗಾಗಿ ಇಷ್ಟೊಂದು ಮನಸ್ಸಿಗೆ ನೋವು ಬಿಟ್ರೆ ಮತ್ತಿನ್ಯಾವುದು ಕೂಡ ಇಲ್ಲ. ಇಲ್ಲಿ ನೀವು ನಂಬುವ ದೈವ ಕೂಡ ನೋಡಿ ಏನ್ ಹೇಳ್ತಾ ಇದೆ ಅಂತ, ನೋ ನೀಡ್ ಟು ವರಿ. ನೀನು ಟೆನ್ಷನ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಈಗ ಅದು ಎಂತ ಬಂಡೆಕಲ್ ಗಾತ್ರದಂತಹ ಸಮಸ್ಯೆ ಬಂದಿರಬಹುದು, ಮುಂದಿನ ದಿನ ಹೂ ಎತ್ತುವಂತಹ ಸಮಸ್ಯೆದ ರೀತಿ ಎತ್ತು ನೀವು ಮುಂದಕ್ಕೆ ಹೋಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಅಂದ್ರೆ ಹೂವಿನ ರೀತಿಯಲ್ಲಿ ಆಗ ಹೋಗುತ್ತೆ ಆ ಕಷ್ಟ. ನೀವು ಮಾಡ್ಬೇಕಾಗಿರೋದಿಷ್ಟೇ, ನೀವು ನಂಬುವ ದೈವನ ನೀವು ನಂಬೇಕಾಗತ್ತೆ, ಪ್ರದಕ್ಷಿಣೆಯನ್ನು ಹಾಕ್ಬೇಕಾಗತ್ತೆ, ಬೇರೆಯವ್ರ ಹತ್ರ ಮಾತಾಡುವಾಗೂ ಕೂಡ ಒಳ್ಳೆಯದನ್ನೇ ಮಾತಾಡ್ಬೇಕಾಗತ್ತೆ, ಒಳ್ಳೆಯದನ್ನೇ ಯೋಚನೆ ಮಾಡ್ಬೇಕಾಗತ್ತೆ. ನೀವೇನಾದ್ರೂ ತಿಳ್ಕೊಳ್ಳಿ ನನ್ನ ಬಗ್ಗೆ, ದಯವಿಟ್ಟು ಇವ್ರು ಪ್ರತಿ ಸಲ ವಿಡಿಯೋದಲ್ಲಿ ಏನಾದ್ರು ಒಂದು ಮೋಟಿವೇಶನಲ್ ಆಗಿ ಹೇಳಿ ಹೋಗ್ತಾರಲ್ಲ ಅಂತ ಹೇಳಿ, ಖಂಡಿತವಾಗ್ಲೂ ಈ ರೀಡಿಂಗ್ ನಾನು ನೋಡಿದಾಗ ನಾನು ಅಂಥ ಮಾತುಗಳನ್ನ ನನ್ನ ಬಾಯಲ್ಲಿ ಬಂದೇ ಬರುತ್ತೆ. ಖಂಡಿತವಾಗ್ಲೂ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಿ. ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಆಗಿ ವಿಚಾರಿಸ್ತಾ ಇರಿ, ಪಾಸಿಟಿವ್ ವಿಚಾರಗಳನ್ನೇ ನೋಡ್ತಾ ಬನ್ನಿ. ಮೊಬೈಲ್ನಲ್ಲೂ ಅಷ್ಟೇನೆ, ಯಾರೋ ಕಡಿದ್ರು ಬಡಿದ್ರು ಹೊಡೆದ್ರು ಅದೆಲ್ಲ ಬಿಟ್ಟಾಕಿ. ದಯವಿಟ್ಟು ಯಾವಾಗಲೂ ಪಾಸಿಟಿವ್, ಒಳ್ಳೇದಾಗೋದಕ್ಕೆ ಏನು ಮಾಡಬೇಕು, ಒಳ್ಳೇದು ಹೇಗಿರುತ್ತೆ, ಒಳ್ಳೇದು ಬಂದಾಗ ನಾನು ಯಾವ ರೀತಿ ಸ್ವೀಕರಿಸ್ಬೇಕು, ನಾನು ಯಾವ ರೀತಿ ಅದನ್ನ ನಾನು
ನಾನು ಪಾಸಿಟಿವ್ ಆಗಿದ್ದೀನಿ, ಪಾಸಿಟಿವ್ ಆಗಿ ಇರೋದಕ್ಕೆ ನಾನೆಲ್ಲ ಹೇಗಿರಬೇಕು, ನಾನು ಯಾವ ರೀತಿ ನನ್ನ ಬಟ್ಟೆನ ಧರಿಸ್ಬೇಕು, ನಾನು ಯಾವ ರೀತಿ ನನ್ನ ಹೇರ್ ಸ್ಟೈಲ್ ಆಗಿರ್ಬೋದು, ಯಾವ ರೀತಿ ನನ್ನ ಆರೋಗ್ಯನ ನಾನು ನೋಡ್ಕೊಳ್ಬೇಕು, ಯಾಕೆಂದರೆ ಮುಂದೆ ನಾನು ತುಂಬ ಲಕ್ಸುರಿಯಾಗಿ ಬಾಳುವಂಥದ್ದಿದೆ. ಈಗಿಂದಲೇ ನಾನು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ನೀವು ಕಲಿಬೇಕಾಗತ್ತೆ. ಸೊ ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ತುಂಬ ಅದ್ಭುತವಾಗಿದೆ. ನಿಮಗೆ ಭಗವಂತನೇ ಕೈ ಹಿಡಿದು ನಡೆಸ್ತಾನೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.